ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪೌಡ. ನಮ್ಮ ಜೊತೆ ಹಿರಿಯ ನಾಯಕರಾಗಿರುವಂತಹ ಹಾಗೂ ರಾಜ್ಯದಲ್ಲಿ ಒಂದಷ್ಟು ರಾಜಕಾರಣಗಳಲ್ಲಿ ಅತ್ಯಂತ ಹಿರಿಯರಾಗಿರುವಂತಹ ಮಾಜಿ ಸಚಿವರು, ಹಾಲಿ ಪರಿಷತ್ ಸದಸ್ಯರಾದಂತಹ ಎಚ್ ವಿಶ್ವನಾಥ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದಿನ ವಿಶ್ವನಾಥ್ ಇಂದಿದಾರ ಅಂತ? ಹೌದು ಹೌದು. ಯಾಕೆ ಅಂತಂದರೆ ನಾವೆಲ್ಲ ದೇವರಾಜರಸರ ಗರಡಿಯಲ್ಲಿ ಬೆಳೆದಂಥವ್ರು. ದೇವರಾಜರಸರು ಅವ್ರು ಹೇಳೋರು, ಅವರು ನೋಡ್ರಪ್ಪ, ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಜನಕ್ಕೆ ದ್ರೋಹ ಮಾಡಬಾರ್ದು, ನಮಗೆ ಕಲಿಸ್ಕೊಟ್ಟಂಥ ಪಾಠ ಅದು. ಎಲ್ಲರೂ ಪ್ರೀತಿಯಿಂದ ಕರೆಯುವಂತಹ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಈಗ ಯಾವ ರಾಜಕೀಯ ಪಕ್ಷದ ಗೂಡಿನಲ್ಲಿದ್ದಾರೆ? ಅಲ್ಲ, ನಾನೀಗ ಪ್ರೆಸೆಂಟ್ BJP MLC ಇದ್ದೀನಿ. ನಾನು ಪ್ರೆಸೆಂಟ್ BJP MLC. ಬಟ್ ಅದಕ್ಕೂ ಮೊದಲು ಲೋಕಸಭಾ ಚುನಾವಣೆಯಲ್ಲಿ ಎಚ್ ವಿಶ್ವನಾಥ್ ಅವರ ನಿಲುವು ಮತ್ತು ಸಿದ್ಧಾಂತ ಬೇರೆ ಆಗಿತ್ತು. ಅಲ್ಲ, ನಾನು ಈಗ ನಿಮಗೆ ಪಕ್ಷ ರಾಜಕಾರಣ ಎಲ್ಲಿದೆ ಪಕ್ಷ ರಾಜಕಾರಣ? ಇಲ್ಲ. ಪಕ್ಷ ರಾಜಕಾರಣ ಸತ್ತು ಭಾಳ ವರ್ಷ ಆಯಿತು. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್. ಯಡಿಯೂರಪ್ಪ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡಿಂಗ್, ಯಡಿಯೂರಪ್ಪ ಕುಮಾರಸ್ವಾಮಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ತಾನೇ ಬರ್ತಾ ಇರೋದೆಲ್ಲ. ಅವರೆಲ್ಲ ಎಲ್ಲರಿಗೂ ಗೊತ್ತಿರೋ ಅಂಥದ್ದು, ಪರಸ್ಪರ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲೇ ಯಾವ್ಯಾವ ಲೀಡ್ರ್ ಎಲ್ಲೆಲ್ಲಿ ಗೆಲ್ಲಬೇಕು, ಯಾರ್ಯಾರನ್ನ ವೀಕ್ ಕ್ಯಾಂಡಿಡೇಟ್ ಇವ್ರು ಹಾಕ್ಕೊಂಡ್ಬಿಡ್ತಾರೆ. ಹಾಗಾದರೆ ನಿಮ್ಮ ಪ್ರಕಾರ ಮೊನ್ನೆ ನಡೆದಂತಹ ಬೈ ಎಲೆಕ್ಷನಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್? ಎಲ್ಲ ಅಂಡರ್ಸ್ಟ್ಯಾಂಡಿಂಗ್, ಅದರಲ್ಲಿ ಏನು ಮುಲಾಜಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಇಲ್ಲಿ ಪಕ್ಷ ರಾಜಕಾರಣ ಇಲ್ಲ, ವ್ಯಕ್ತಿ ರಾಜಕಾರಣ. ಹಾಗಾದರೆ ಚನ್ನಪಟ್ಟಣದಲ್ಲಿ ಇಂಥ ಪಕ್ಷನೇ ಗೆಲ್ಲಬೇಕು, ಇಂಥ ಅಭ್ಯರ್ಥಿನೇ ಗೆಲ್ಲಬೇಕು, ಶಿಗ್ಗಾವಿಯಲ್ಲಿ ಇಂಥವ್ರೆ ಗೆಲ್ಲಬೇಕು, ಸಂಡೂರಲ್ಲೂ ಕೂಡ ಇಂಥವ್ರೆ ಗೆಲ್ಲಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಆಗಿದೆ ಅಂತ ಹೇಳ್ತೀರಾ? ಅಲ್ಲ ರೀ ಸ್ವಾಮಿ, ಎಲೆಕ್ಷನ್ 2 ದಿವಸ ಅನ್ನುವಾಗ ಜಮೀರ್ ಅಹಮದ್ ಬಂದು ಚನ್ನಪಟ್ಟಣದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ಹೋದ್ರಲ್ಲ, ಇಡೀ ಒಕ್ಕಲಿಗ ಸಮುದಾಯವನ್ನು ಕೆರಳಿಸಿ ಹೋದ್ರಲ್ಲ ಅವರು. ಏನದು ನೋ ಎಲೆಕ್ಷನ್ ಸ್ವಾಮಿ. ಇದು ನೀವು ಏನೇ ಇರಲಿ, ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ನಾಯಕ, ದೇವೇಗೌಡರು ಒಕ್ಕಲಿಗ ಸಮುದಾಯ ನಾಯಕ, ಯಡಿಯೂರಪ್ಪನವರು ವೀರಶೈವರ ನಾಯಕರು, ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ. ಇಲ್ಲ ಅನ್ನೋಕ್ಕಾಗಲ್ಲ ಯಾರ ಕೈಲೂ ಅದನ್ನು. ನೀವು ಬಂದು ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ನ ಕಾಲ ನಿಮ್ದು ರೇಟ್ ಹೇಳೋ, ನಿಮ್ದು ಜಾತಿದು ರೇಟ್ ಹೇಳೋ, ಏನ್ರಿ ಇದು? ಅದೇನರ್ಥ? ಇಟ್ಸ್ ಆಲ್ ಇಂಟೆನ್ಷನಲ್. ಯಾರು ಮಾತಾಡ್ತಾರ ಅದನ್ನ? ಅಲ್ಲ, ಕುಮಾರಸ್ವಾಮಿ ಅವರು ಒಂದು ಸಮಯದಲ್ಲಿ ಮುಸ್ಲಿಂ ಮತಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರು ಅಂತ ಹೇಳುವಾಗ ಉರ್ದು ಅಲ್ಲ ಬೇರೆ. ನೀವು ಚುನಾವಣೆ ಸಂದರ್ಭನೇ ಬೇರೆ. ಚುನಾವಣಾ ಸಂದರ್ಭ ಬಹಳ ಸೂಕ್ಷ್ಮ ಇರ್ತದೆ. ಯಾರೇನು ಹೇಳಿದ್ರು ಬೇರೆ ಬೇರೆ ಥರ ಮೆಸೇಜ್ಗಳು ಹೋಗ್ತಾ ಇರ್ತವೆ. ಹಾಗಾಗಿ ಆವತ್ತಿನ ದಿವಸಕ್ಕೆ ಈ ಸೈನಿಕನ ಸೋಲಿಸಲೇಬೇಕು ಅಂತ ಬಂದು ಸೋಲಿಸಿದ್ದಾಯ್ತು. ಯಾಕೆ? ಡಿ ಕೆ ಶಿವಕುಮಾರ್ ತಪ್ಪೇನಿಲ್ಲ. DK ಶಿವಕುಮಾರ್ ಅವ್ರ ಕಡೆಯವರೆಲ್ಲ ಇಲ್ಲಿ ಸೈನಿಕ ಗೆದ್ದುಬಿಟ್ರೆ DK ಶಿವಕುಮಾರ್ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡಿಬಿಟ್ರು. ಯಾಕೆ? ಒಕ್ಕಲಿಗರು ಓಟು ಜಾಸ್ತಿ ಬೀಳಲಿ. ನಮಗೆ ಒಕ್ಕಲಿಗರು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷ ಚಿಲ್ಲರೆ ಒಕ್ಕಲಿಗರು ಓಟ್ ಇರೋದು ಚನ್ನಪಟ್ಟಣ. ಆ ರೀತಿ ಯಾರು ಗೆಲ್ಲಿ ಅಂತ ಅವ್ರು ಆ ಥರ ಮಾಡಿದ್ದನ್ನು ಸಿದ್ದರಾಮಯ್ಯ ತಪ್ಪು ತಿಳ್ಕೊಂಡ್ರು. ಅಲ್ಲ, ಸುರೇಶ್ ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡೆ ಜಮೀರ್ ಅವರ ಸ್ಟೇಟ್ಮೆಂಟ್ ಕೊಡೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಗೊತ್ತಿರೋದು. ಹಾಗಾದರೆ ಯಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಸರ್? ಜಮೀರ್ ಅಹಮದ್ ಅವರು ಈ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಜಮೀರ್ ಅಹಮದ್ ಅವರು ಯಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು? ಆ ಸಿದ್ದರಾಮೇಶ್ವರನಿಗೆ ಗೊತ್ತು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಜಮೀರ್ ಅಹಮದ್ ಅವರ? ನಾನು ಮುಖ್ಯಮಂತ್ರಿ ಸಿದ್ದರಾಮೇಶ್ವರನಿಗೆ ಗೊತ್ತು ಅಂದೆ. ಈಶ್ವರ ಅಂದರೆ DK ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ಸ್ಟ್ರಾಟಜಿ ಆಗಿದೆ ಅಂತ ಹೇಳ್ತಿದ್ದೀರಾ? ಏನೆಲ್ಲ ಲೆಕ್ಕಾಚಾರಗಳು ಇರ್ತವೆ ಅದಕ್ಕೆ. ಅಲ್ಲ, ಹಿಂಗೂ ಅನ್ಕೋಬೋದಲ್ಲ, ಜಮೀರ್ ಅಹಮದ್ ಖಾನು ಹಂಗಾದ್ರೆ ಕುಮಾರಸ್ವಾಮಿನೇ ಒಂದಾಗಿ ಸ್ಟೇಟ್ಮೆಂಟ್ ಬಂದಿರ್ಬೋದು ಅಂತ. ತಾವು ಯಾರ ಪರ ಪ್ರಚಾರ ಮಾಡಿದ್ವಿ ಸರ್ ಅಲ್ಲಿ ಚನ್ನಪಟ್ಟಣದಲ್ಲಿ? ನಮಗೆ ನಿಮ್ಮ ನಾಡೆ ನಿಗೂಢ. ಈಗ ನಾವು ಕುಮಾರಸ್ವಾಮಿಯವ್ರ ಮಗನ ಪಕ್ಕನೇ NDA ಕ್ಯಾಂಡಿಡೇಟ್ ಪರವಾಗಿ ನಾವು ಕ್ಯಾಂಡಿಡೇಟ್ ಪರವಾಗಿಯೇ ನಾವು ಕ್ಯಾನ್ವಾಸ್ ಮಾಡಿದ್ರು. ನಡೆಯಿಂದ ನಿಮ್ಮ ನಡವಳಿಕೆ ಬಗ್ಗೆನೂ ಕೂಡ ಅನುಮಾನಗಳು ಹುಟ್ಟೋ ರೀತಿ ಯಾಕೆಂದರೆ ಈ ಸೈನಿಕನಂತವು ಗೆಲ್ಲಬಾರ್ದವು. ನಾನು ಹುಣಸೂರಲ್ಲಿ ನಾನೇ ಗೆದ್ದು JDS ಅಲ್ಲಿ ಶಾಸಕನಾಗಿ ಹಲವಾರು ಕಾರಣಗಳಿಂದ ಅಲ್ಲಿ ರಾಜೀನಾಮೆ ಕೊಟ್ಟರು ನಾವು. ಮತ್ತು ಬೈ ಎಲೆಕ್ಷನ್ BJPಯಿಂದ ನಿಂತಾಗ ಪಾಪ ಮುಖ್ಯಮಂತ್ರಿಯಾಗಿದ್ದಂಥ ಯಡಿಯೂರಪ್ಪನವರು ಹೊತ್ತು ಎಲ್ಲ ರೀತಿಯ ಸರಂಜಾಮಗಳನ್ನು ಇವನ ಕೈಲಿ ಕೊಟ್ಟು ಕಳಿಸಿದ್ರು. ಯಾರು? ಈ ಸೈನಿಕನ ಕೈಲಿ. ನೋಡಪ್ಪ, ಹುಣಸೂರಿಗೆ ವಿಶ್ವನಾಥ್ ಅವ್ರಿಗೆ ಇದೆಲ್ಲ ತೊಗೊಂಡೋಗಿ ಕೊಟ್ಟವ್ರು ಗೆಲ್ಲೋ ಥರ ನೋಡ್ಕೋಬೇಕು ಅಂದರೆ ಇವನು ಬರಲೇ ಇಲ್ಲ. ತೊಗೊಂಡು ಹುಟ್ಟೋದ ದುಡ್ಡು ಕಾಸು ಅದು ಏನು ಬರಲೇ ಇಲ್ಲ. ಅಲ್ಲಿ ಯಡಿಯೂರಪ್ಪನ ಹತ್ರ ತಗೊಂಡಿದ್ದಾರೆ, ಆದರೆ ನಿಮಗೆ ಮುಡಿಸ್ಲಿಲ್ಲ. ಹಂಗಾದ್ರೆ ಅವರು ಬರಲೇ ಇಲ್ಲ. ಯಡಿಯೂರಪ್ಪನವ್ರು ಇಲ್ಲ ಸರ್, ಬರಲೇ ಇಲ್ಲ ಅವನು. ಆಮೇಲೆ ನೋಡ್ತೀವಿ ನಾವೆಲ್ಲ ಸೋತು ಅದರಲ್ಲಿ. ಆಮೇಲೆ ನೋಡ್ರಿ ಈ
ಸೈನಿಕ ಮಂತ್ರಿ ಆಗಿಬಿಟ್ಟ ಅಲ್ಲಿ. ನಾನು ಚೆನ್ನಾಗಿ ಏನ್ರಿ ಯಡಿಯೂರಪ್ಪನವರೇ, ಮಾನ ಮರ್ಯಾದೆ ಇಲ್ಲ ನಿಮಗೆ? ಯಾವನೊಬ್ಬ 420 ತೊಗೊಂಡೋಗಿ ರಾಜ್ಯದ ಮಂತ್ರಿ ಮಾಡಿದ್ರು ಅಂತ ಓಪನ್ ಆಗಿ ಹೇಳಿ. ಅದಕ್ಕೆ ಯಡಿಯೂರಪ್ಪ ಅವ್ರ ಉತ್ತರ ಏನಿತ್ತು ಸರ್? ಆಗೋಗಿದೆ ಬಿಡಪ್ಪ. ಹಾಗಾಗಿ ಇವರು ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಗೆ ಬೇಕಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾವ ಪಾರ್ಟಿನೂ ಇಲ್ಲ, ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ, ಇದನ್ನೇನು ಯಡಿಯೂರಪ್ಪನಿಗೆ ಹೇಳ್ತಿದ್ದೀರಾ, ಸಿದ್ದರಾಮಯ್ಯನಿಗೆ ಹೇಳ್ತಿದ್ದೀರಾ ಅಂತ? ಎಲ್ಲರೂ ಅಷ್ಟೇ. ಅದರಲ್ಲಿ ಇವರು ಅವರು ಏನು ಅಂತ ಎಲ್ಲರೂ ಅಷ್ಟೇ. ಅಲ್ಲ, ಆ ಎಲ್ಲರಲ್ಲೂ ವಿಶ್ವನಾಥ್ ಅವರು ಕೂಡ ಇದ್ದಾರೆ ಅಂತ. ಏನು ಯಾರ್ಯಾರಿಗೆ ಹೆಂಗೆ ಬೇಕಾಗುತ್ತೋ ಹಂಗೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ತಾವು ಹೇಳಿದ್ರಲ್ಲ, ಆ ಎಲ್ಲರಲ್ಲೂ ವಿಶ್ವನಾಥ್ ಅವರು ಕೂಡ ಇದ್ದಾರಾ? ನಾನು ಇರೋ ವಿಚಾರ ಹೇಳ್ತಾ ಹೋಗ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ನಾಯಕರಲ್ಲಿ ಯಾರಾದರೂ ನೀವು ಮಾತಾಡಿ ಅವ್ರನ್ನ ಮುಗಿಸೇ ಬಿಡ್ತಾರೆ. ನನ್ನನ್ನು ಯಾರು ಮುಗಿಸ್ತಾರೆ? ಯಾರು ಮುಗಿಸೋಕ್ಕಾಗಲ್ಲ. ನನ್ನ ನಾಯಬರ ಯಾರು ಮಾಡೋಕ್ಕೆ. 2019ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಖಂಡಿತ ಹೌದು. ನಾವೆಲ್ಲ ಮುಂದೆ ನಿಂತು ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಅವತ್ತಿನ ದಿವಸ, ಅದರಲ್ಲಿ ಸಿದ್ದರಾಮಯ್ಯನೂ ಪಾಲ್ದಾರ್ರೆ, ಕೆಡವಿ ಅವತ್ತಿನ ದಿವಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದ್ರು. ನಿಜ, ಹೌದು. ಸಿದ್ದರಾಮಯ್ಯ ಅವರು ನೇರವಾಗಿ ಪಾಲ್ದಾರ, ಪರೋಕ್ಷವಾಗಿ ಪಾಲ್ದಾರ? ಅವರು ಇದೆಲ್ಲ ಹೌದು. ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿ ನಾನು JDS ಅಧ್ಯಕ್ಷ. ನಮ್ಮನ್ನು ಒಂದು ಮೀಟಿಂಗ್ ಮಾಡಲಿಲ್ಲ ಅವರು. ನನ್ನನ್ನು ಕರಿಬೇಕಲ್ಲ ಮೀಟಿಂಗ್ ಅಂತ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗೇ ಕರೀಲಿಲ್ಲ ಸಿದ್ದರಾಮಯ್ಯ. ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಕರೆದು ಅಲ್ಲಲ್ಲೇ ಎಲ್ರಿಗೂ ಸ್ವಲ್ಪ ಬುದ್ಧಿವಾದ ಹೇಳಿದರೆ ಏನೂ ಆಗ್ತಾ ಇಲ್ಲ. ನಿಮ್ಮ ಅವತ್ತಿನ ರಾಷ್ಟ್ರೀಯ ಜನತಾದಳದ ಅಧ್ಯಕ್ಷರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ರು? ರಾಜ್ಯಾಧ್ಯಕ್ಷರನ್ನು ಪರಿಗಣಿಸಬೇಕಾಗಿತ್ತು ಅಂತ ಹೇಳಬೇಕಾಗಿತ್ತಲ್ಲ ಅಂತ ಹೇಳು ಕೇಳೋ ಸ್ಥಿತಿಲಿ ಇರಲಿಲ್ಲ ಇವರು. ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದಂತಹ ವಿಶ್ವನಾಥ್ ಅವರು ಯಡಿಯೂರಪ್ಪ ಅವರನ್ನು ಇಳಿಸೋದ್ರಲ್ಲೂ ಕೂಡ ನಿಮ್ಮ ಪಾತ್ರ ಇತ್ತು ಅಂತ? ಖಂಡಿತ. ಯಾಕೆ ಅಂದರೆ ಯಡಿಯೂರಪ್ಪನವರು 3667 ಎಕರೆ ಭೂಮಿಯನ್ನು ಜಿಂದಾಲ್ ಗಣಿನ ಮಾರಲಿಕ್ಕೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ನಾನು ಅವ್ರ ವಿರುದ್ಧ ಒಬ್ಬನೇ ಹೋರಾಟ ಮಾಡಿದೆ. ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಸಿದ್ದರಾಮಯ್ಯ ಅವರು ಬಾಯಿ ಮುಚ್ಕೊಂಡು ಕೂತಿದ್ರು. ಅವರು ಯಾವೊಬ್ಬ ಶಾಸಕನೂ ಕೂಡ ವಿರೋಧ ಪಕ್ಷದವ್ರು ಮಾತಾಡಲಿಲ್ಲ. ಅವತ್ತು ನಾನೊಬ್ಬನೇ ಡೆಲ್ಲಿ ತನಕ ಹೋದೆ. ಅವತ್ತು ನಾವು ಸರ್ಕಾರದ ಆಸ್ತಿನ ಹಿಂಗೆ ಮಾರ್ತಾ ಹೋಗ್ಬಿಟ್ಟಿನ. ಅದು ಗಣಿ, ಅದರ ಒಳಗೆ ಏನೇನಿದೆ, ಎಷ್ಟು 1,15,000 ರೂಪಾಯಿ ಒಂದು ಎಕರೆಗೆ. 2 ಕೋಟಿ ಕೊಟ್ಟರು ಕೊಡೋಲ್ಲ ಒಂದು ಎಕರೆನ. ಅದು ಆವಾಗ ಅದ್ರ ವಿರುದ್ಧ ನಾವು ಸೆಡೆದಿಂತು ಇದೇ ಶಾ ಅವರು ಮೋದಿಯವ್ರನ್ನ ಭೇಟಿ ಮಾಡಿ ಇಷ್ಟೆಲ್ಲ ಹೇಳಿ ಅವ್ರು ಅದನ್ನು ಸ್ಟಾಪ್ ಮಾಡಿಸ್ತಾ. ಅವತ್ತು ಯಡಿಯೂರಪ್ಪ ಅವ್ರನ್ನ ಡೆಲ್ಲಿ ಕರೆಸಿದ್ರ? ಬ್ಯಾಂಗ್ಳೂರಿಗೆ ಬಂದರು. ನಾನು ಹೇಳಿದೆ, ಯು ಸೆಂಡ್ ದ ಅಬ್ಸರ್ವರ್ಸ್ ಟು ಬ್ಯಾಂಗ್ಳೂರ್. ಬಂದರು ಅಬ್ಸರ್ವರ್ಸು. ಯಾರು ಬಂದರು ಸರ್? ಅವ್ರಿಗೆ 3 ಜನ ಬಂದಿದ್ರು. ಅರುಣ್ ಸಿಂಗ್ ಇನ್ಯಾರು ಬಂದಿದ್ರು. ನಾನು ಅವ್ರ ಮುಂದೆ ಎಲ್ಲ ಹೇಳಿದೆ. ನಾನು ಕರೆದ್ರು. ಅವಾಗ ಯಡಿಯೂರಪ್ಪನ ನನ್ನ ಎದುರಿಗೇನೆ ಕರೆಸಿದ್ರು. ಅವಾಗ ಹೇಳಿದೆ, ಆ್ಯಸ್ ದಿಸ್ ಕರಪ್ಟ್ ಚೀಫ್ ಮಿನಿಸ್ಟರ್ ಗೆಟ್ ಡೌನ್ ಅಂತೇಳಿ ಅವ್ರ ಎದುರಿಗೇನೆ ಮಾತಾಡಿ, ಹಿಂದೆ ಮುಂದೆ ಇಲ್ಲ ಅದು. ಸೊ ಹಾಗಾಗಿ ಅಲ್ಲ, ಯಾವ ಪ್ಲೇಸ್ ಅಂತದ್ದು? ಬಿಜೆಪಿ ಕಚೇರಿ ಅಲ್ಲ? ಇಲ್ಲ ಬಿಜೆಪಿ ನಾನು ಹೇಳಿದೆ ಬಿಜೆಪಿ ಕಚೇರಿಯಲ್ಲೇ ಮಾಡ್ಬೇಕು ನನ್ನ ಇಂಟರ್ವ್ಯೂ. ನೀವು ಕುಮಾರಕೃಪಾ ಕರೆದ್ರೆ ನಾನು ಬರಲ್ಲ ಅಲ್ಲಿಗೆ. ಬಿಜೆಪಿ ಹೆಡ್ ಆಫೀಸಲ್ಲೇ ಮಾಡ್ಬೇಕು, ನಾನು ಬರ್ತೀನಿ ಅಂತ. ಇಡೀ ಮೀಡಿಯಾ ಬಂತು. ಸಂಜೆ ಹೊತ್ತಿಗೆಲ್ಲ ಇಡೀ ಇಂಗ್ಲೀಷ್ ಮೀಡಿಯಾ ಬಂತು ಎಲ್ಲ ಕಡೆಯಿಂದ. ನನ್ನ ರೂಮ್ನೇ ಅವ್ರು ಇದು ಮಾಡಿದ್ರು, ಏನೋ ಸ್ಟುಡಿಯೋ ಮಾಡಿದ್ರು. ಅಲ್ಲಿ ಎಲ್ಲ ರೀತಿಯೂ ಚರ್ಚೆಗಳಾದವು. ಏನೇನು ಮಾಡಿದ್ದಾರೆ ಯಡಿಯೂರಪ್ಪನ ಕಾಲದಲ್ಲಿ ಎಲ್ಲ ಹೇಳಿ ಆಯಿತು. ಸೊ ಹಾಗಾಗಿ ಐ ಕನ್ವಿನ್ಸ್ ಹೈಕಮಾಂಡ್. ಆವಾಗ ಯಡಿಯೂರಪ್ಪನವ್ರನ್ನ ಕೆಳಗೆ ಇಳಿಸಿದ್ರು. ಯಡಿಯೂರಪ್ಪ ಅವರು ಆ ದಿನ ಬಿಜೆಪಿಯ ನಾಯಕರುಗಳ ಮುಂದೆ ನಿಂತಾಗ ತಾವು ಹೇಳಿದಂತಹ ಪದ ಏನಂತ? ಯಾರು? ಯಡಿಯೂರಪ್ಪ ಅವರು ಅವತ್ತು ಅಬ್ಸರ್ವರ್ಸ್ ಬಂದಾಗ ಬಿಜೆಪಿ ಕಚೇರಿಗೆ ಬರ್ತಾರೆ. ಅವ್ರು ನಿಂತ್ಕೊಂಡಾಗ ವಿಶ್ವನಾಥ್ ಅವರು ಹೇಳಿದಂತಹ ಪದ ಯಾವುದು? ಹೇಳಿದೆ ನಾನು, ನಮ್ಮ ಕರ್ಸು. ನಾನು ಹೇಳಿ ವೇರ್ ಇಸ್ ಮಿಸ್ಟರ್ ಯಡಿಯೂರಪ್ಪ? ಪಕ್ಕದ ರೂಮಲ್ಲೇ ಕೂತಿದ್ರು, ಕರ್ಸು. ನಾನು ಹೇಳಿದೆ, ಈ ಕರಪ್ಟ್ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಸಕ್ಕೆ ಹೇಳಿ. ಎಸ್, ಐ ಟೋಲ್ಡ್ ಆನ್ ದ ಫೇಸ್ ಆಫ್ ಯಡಿಯೂರಪ್ಪ. ವಿಶ್ವನಾಥ್ ಅವರು ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ವಿರೋಧ ಮಾಡ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ವಿರೋಧ ಮಾಡ್ತಾರೆ, ಮಗದೊಂದು ಕಡೆ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನು ಕೂಡ ಬೈಕೊಂಡು ಓಡಾಡ್ತಾರೆ. ಹಾಗಾದರೆ ನಿಮಗೆ ಸ್ನೇಹಿತರು ಯಾರು? ಸರ್, ನಾನು ಯಾರನ್ನು ವೈಯಕ್ತಿಕವಾಗಿ ನಡವಳಿಕೆಗಳನ್ನ ಮಾತಾಡ್ತೀನಿ ನಾನು ಅಷ್ಟೇ. ಅವ್ರು ಯಾರೇ ಇರಲಿ, ಅವ್ರ ನಡವಳಿಕೆಗಳ ಬಗ್ಗೆ ಮಾತಾಡ್ತೀನಿ. ನಾನು ಇವತ್ತು ಹೇಳ್ತೀನಿ, ದೇವರಾಜರ್ಸ್ ಮತ್ತು ದೇವೇಗೌಡರು ಅವರು ನನಗೆ ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡಿದಂಥ ರಾಜಕಾರಣ. ದೇವೇಗೌಡರು ಮತ್ತು ದೇವರಾಜರ್ಸ್ ಬಗ್ಗೆ ನಾನು ಎಂದೂ ಮಾತಾಡೋದು. ಬಟ್ ಮಿಕ್ಕವ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಬಿಕಾಸ್ ಅವರ ನಡವಳಿಕೆಗಳು, ನಾನು ಅವ್ರ ಕಾರ್ಯ ವೈಖರಿ ನಾನು ಅದು ಮಾತಾಡೋಲ್ಲ, ಅವರ ನಡವಳಿಕೆಗಳು. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪರಮೋಚ್ಚ ಪದವಿಯ ಸಾರ್ವಭೌಮರಾಗಿ ಅವರ ನಡವಳಿಕೆಗಳ ಬಗ್ಗೆ ನಾನು ಮಾತಾಡ್ತೀನಿ ಹೊರತು ನಾನು ವೈಯಕ್ತಿಕವಾಗಿ ಯಾರನ್ನೂ ಮಾತಾಡೋದು. ಹಾಗಾದರೆ ನಿಮಗೆ ಸಿದ್ದರಾಮಯ್ಯ ಅವರು ಏನು ಸಹಾಯನೇ ಮಾಡಿಲ್ವಾ? ಸಿದ್ದರಾಮಯ್ಯ ಅವರು 2013ರಲ್ಲಿ ಆಗಿರ್ಬೋದು, 2ನೇ ಬಾರಿ ಆದಮೇಲೆ ಆಗಿರ್ಬೋದು, ವಿಶ್ವನಾಥ್ ಅವರಿಗೆ ರಾಜಕೀಯವಾಗಿ ಆಗಿರ್ಬೋದು, ಬೇರೆ ಯಾವ ರೀತಿಯಲ್ಲೂ ಕೂಡ ಸಹಾಯ ಮಾಡಿಲ್ವಾ? ನಾನು ಸಹಾಯ ಮಾಡಿದ್ದೀನಿ. ಸಿದ್ದರಾಮಯ್ಯನಿಂದ ಮುಂಚೆ MLA ಆದವನು ನಾನು MLA ಇದ್ದಾಗ ಸಿದ್ದರಾಮಯ್ಯ ತಾಲೂಕು ಬೋರ್ಡ್ ಮೆಂಬರು ಮೈಸೂರಲ್ಲಿ. ನಾವಿಬ್ಬರು ಲಾಯರ್ಸೇ, ಇಬ್ಬರು ಒಟ್ಟಿಗೆ ಲಾ ಮಾಡಿ ಇಬ್ಬರು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ರು. ಹಾಗಾಗಿ ಸಿದ್ದರಾಮಯ್ಯ
ಸಿದ್ದರಾಮಯ್ಯನಿಗೆ ನಾನು ಸಹಾಯ ಮಾಡಿದ್ದೀನಿ. ಯಾವಾಗ ಸಿದ್ದರಾಮಯ್ಯನೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಜನತಾದಳದ ಮೆಂಬರ್ಶಿಪ್ ಕೂಡ ಕಿತ್ತು ಬೀದಿ ನಿಲ್ಲಿಸಿದ್ರಲ್ಲ, ಯಾರವಾಗ ನಿಮ್ಗೆ ಸಹಾಯ ಮಾಡಿದ್ದು? ನಾವು ತಾನೇ ನಿಮ್ಮನ್ನು ಕರ್ಕೊಂಡು ಕಾಂಗ್ರೆಸ್ಸಿಗೆ ಬನ್ನಿ ನಾವಿದ್ದೀವಿ ಅಂತ ಸೋನಿಯಾ ಗಾಂಧಿ ಹತ್ರ ಕರ್ಕೊಂಡು ಹೋಗಿದ್ದು. ನಿಮ್ಗೆ ಅವ್ರು ಸಹಾಯ ಮಾಡಿದವ್ರು ಯಾರು? ಎಸ್ ಎಂ ಕೃಷ್ಣ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮ್ ಸಿಂಗ್ ಸಾಹೇಬರು, ವೀರಪ್ಪ ಮೊಯ್ಲಿಯವರು, ಜನಾರ್ದನ್ ಪೂಜಾರಿಯವರು, ಇವರೆಲ್ಲ ಸಹಾಯ ಮಾಡಿ ನೀವು ಕಾಂಗ್ರೆಸ್ ಒಳಗೆ ಬಂದ್ರಿ. ಆಮೇಲೆ ಯಾರಿಗಾದ್ರೂ ನೀವಿದ್ರು ಕೂಡ ಅವತ್ತು ಅದೇ ನನಗೂ ಹೇಳಿದ್ರು, ಬೇಡಪ್ಪ ಬೇಡ, ನೀನೇ ಲೀಡ್ರ್ ಇದೀಯ, ಅವನ್ನ ಯಾಕೆ ಇಲ್ಲ ಬಿಡಿ, ನಾನು ಲೀಡ್ರ್ ಇರ್ಬೋದು, ಬಟ್ ಸಿದ್ದರಾಮಯ್ಯನಿಗೆ ಒಂದು ಫಾಲೋಯಿಂಗ್ ಇದೆ ಅಂತೇಳಿ ಕರ್ಕೊಂಬಂದು ಹೋಗ್ಬಿಟ್ರು. ಆದ್ದರಿಂದ ನಾನೇನು ಸಿದ್ದರಾಮಯ್ಯನ ಮರ್ಜಿರ್ಲಿಲ್ಲ, ಸಿದ್ದರಾಮಯ್ಯ ನಮ್ಮ ಮರ್ಜಿಲಿ ಇರ್ಬೇಕು ನ್ಯಾಯವಾಗಿ. ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಮತ್ತೊಬ್ಬ ದೇವರಾಜ್ ಅರಸು ಅಂತ ಅವ್ರ ಬೆಂಬಲಿಗರು ಹೇಳ್ತಿದಾರಲ್ಲ. ಅಯ್ಯೋ, ಅವ್ರು ಯಾವ ಏನು ರೀ, ದೇವರಾಜ್ ಅರಸ್ಗೂ ಅವ್ರಿಗೂ ಹೋಲಿಕೆ ಇಲ್ಲಿ. ಏನು 5 kg ಅಕ್ಕಿ ಕೊಟ್ಟರು ಅಂತಾರ, ಇವ್ರು 5 kg ಅಕ್ಕಿ ಕೊಡ್ತೀನಿ ಅಂದರೆ ದೇವರಾಜ ಅಕ್ಕಿ ಬೆಳೆಯೋ ಭೂಮಿನೇ ಕೊಟ್ಟ. ಎಷ್ಟೋ 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟ. ಅವನು ಅಕ್ಕಿ ಕೊಡಲಿಲ್ಲ ರೀ. ಅರೇ ಶಾಶ್ವತವಾಗಿ ನಿಮ್ಮ ಕುಟುಂಬ ಬೆಳೆದು ತಿನ್ನಿರಿ ಅಂತೇಳಿ ಭೂಮಿ ಕೊಟ್ಟ ರೀ. ನೀವ್ಯಾರು 4 kg ಅಕ್ಕಿ 5 kg ಅಕ್ಕಿ ಕೊಡ್ತೀನಿ ಅಂತ. ಸೊ ಹಾಗಾದ್ರೆ ನಿಮಗೆ ಯಾವ ಹೋಲಿಕೆಗಳು ಇಲ್ವಾ ದೇವರಾಜ್ ಅರಸು ಮತ್ತೆ ಸಿದ್ದರಾಮಯ್ಯ? ಇಲ್ಲ, ನಾವು ದೇವರಾಜ್ ಅರಸ್ಗೂ ಸಿದ್ದರಾಮಯ್ಯನಿಗೂ ಯಾವ ಹೋಲಿಕೆಗಳು ಇಲ್ಲ. ಸಿದ್ದರಾಮಯ್ಯ ಮತ್ತೆ ದೇವರಾಜ್ ಅರಸು ಅವ್ರನ್ನ ಹಿಂಗೆ ತಗಡೆ ಎಲ್ಲ ಹಾಕಿದ್ರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ತೂಗ್ಬೋದು? ಇಲ್ಲ, ಮೇಲೆ ಕೇಳೋದೇ ಇಲ್ಲ ಸಿದ್ದರಾಮಯ್ಯನ ತಕಡಿ. ಏನು ಸರ್, ಅವರು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸುದೀರ್ಘ ಕೆಲಸ ಮಾಡಿದ್ದಾರೆ. ಈ ಹಿಂದೆ ದೇವರಾಜ್ ಅರಸು ಅಷ್ಟು ಕಾಲವಾದ ನಿಜ. ದೇವರಾಜ್ ಅರಸು, ಸಿದ್ದರಾಮಯ್ಯ ನಾನು ಬಂದು ಸುಮಾರು 40-45 ವರ್ಷ ಆಯಿತು ಪಾಲಿಟಿಕ್ಸ್ಗೆ. ತನ್ನ ಇಡೀ ಜೀವಮಾನದ ಸಾಧನೆಯನ್ನು ಮೂಡಾದಲ್ಲಿ 14 ಸೈಟ್ ಕಳ್ಕೊಂಡ್ಬಿಟ್ಟ. ಸರ್, ಒಬ್ಬ ಕಾರ್ಪೊರೇಟರ್ ಮಾಡ್ತಾನಲ್ಲ ಸರ್ 100 ಎಕರೆ. ರಾಮ್ನೆ 14 ಸೈಟ್ ಯಾವ ಲೆಕ್ಕ ಸರ್? ಯಾವ ಮುಖ್ಯಮಂತ್ರಿ ಸ್ವಾಮಿ? ಅರೇ ರಾಮ, ಕಾನೂನು ಮೀರಿ ಸೈಟ್ ತಗೋ ಅಂತ ಹೇಳ್ತಾರೆ ನಿಮಗೆ. ಯು ಆರ್ ದ ಚೀಫ್ ಮಿನಿಸ್ಟರ್, ಯು ಮಸ್ಟ್ ಬಿ ದ ಮಾಡೆಲ್ ಟು ದ ಸ್ಟೇಟ್. ಇಟ್ ಇಸ್ ಓನ್ಲಿ ಅಲಿಗೇಷನ್ಸ್, ನಾಟ್ ಪ್ರೂವ್ಡ್. ಆಗುತ್ತೆ. ಕೊನೆಯದಾಗಿ ಸರ್, ಮುಂಬೈಗೆ ಹೋದಂತಹ ನಿಮ್ಮ ಸ್ನೇಹಿತರ ಬಗ್ಗೆ ಒಂದು ಬುಕ್ ಬರಿತೀನಿ ಅಂತ ಹೇಳಿದ್ರಿ, ಮುಂಬೈ ಡೈರೀಸ್ ಅಂತ. ಎಲ್ಲಿಗೆ ಬಂತು? ಬರೆದಿದ್ದೀನಿ. ಅದು ಈಚೆಗೆ ಬಿಟ್ಟರೆ ಎಲ್ಲ ಪಾರ್ಟಿಯವರು ಬೆತ್ತಲಾಗ್ತಿರೋದು. ಇದೇ ಯಾವತ್ತಾರು ಒಂದು ದಿವಸ ಈಚೆ ಬರುತ್ತದೆ. ಎಲ್ಲ ಪಾರ್ಟಿ ಲೀಡರ್ಸು ಬೆತ್ತಲಾಗ್ತಾರೆ, ಅದು ಈಚೆ ಬಿಟ್ಟರೆ. ವಿಶ್ವನಾಥ್ ಅವರು ಮುಂದಿನ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ ಸಕ್ರಿಯವಾಗಿ ರಾಜಕೀಯದಿಂದ ದೂರ ಆಗ್ತಾರಾ ಇಲ್ಲ ಇರ್ತೀರಾ? ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನಿ, ಸಕ್ರಿಯ ಚುನಾವಣೆಗೆ ಹೋಗಲ್ಲ. ಸಾಕು. ಯಾವ ಪಕ್ಷದಲ್ಲಿ ಇರ್ತೀರಾ? ನಿಮ್ಮ ನೆಕ್ಸ್ಟ್ ಜನರೇಷನ್, ನಿಮ್ಮ ಕುಟುಂಬದ? ನಾನು ಯಾವ ಪಾರ್ಟಿಗಿಂತ ಹೆಚ್ಚಾಗಿ ನನಗೇನು ತೋಚುತ್ತೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸಿದ್ಧ ಇರ್ತೇನಲ್ಲ, ಸಿದ್ಧ ಕಾಲಜ್ಞಾನಿ ಆ ಥರ ಹಂಗೆ ಹೇಳ್ತಾ ಹೋಗ್ತೀನಿ. ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ಬಿಡಿ. ವಿಶ್ವನಾಥ್ ಅವ್ರಿಗೆ ಪಕ್ಷನಿಷ್ಠೆ ಅನ್ನೋದೇ ಇಲ್ವಾ ಅಂತ? ಯಾರಿಗಿದೆ? ನನ್ನೊಬ್ಬನ ಯಾಕೆ ಕೇಳ್ತೀರಾ? ಇದು ಯಾರಿಗೂ ಇಲ್ಲ ಪಕ್ಷನಿಷ್ಠೆ. ಯಾರು? ನನಗೆ ಪಕ್ಷನಿಷ್ಠೆಗಿಂತ ನಾಡಿನ ನಿಷ್ಠೆ ಇದೆ. ನನಗೆ ನಾಡಿನ ಜನರ ನಿಷ್ಠೆ ಇದೆ. ಪುಣ್ಯಾತ್ಮ ದೇವರಾಜ್ ಕೊಟ್ಟು ಹೋದ್ನೆಲ್ಲ ಹಲವಾರು ಕಾರ್ಯಕ್ರಮಗಳ ಅದನ್ನು ಜನಕ್ಕೆ ತಲುಪಿಸೋ ನಿಷ್ಠೆ ಇದೆ ನನಗೆ. ಈ ನಾಯಕರುಗಳ ಬಗ್ಗೆ ನಿಷ್ಠೆಗೊಂಡು ಏನು ಮಾಡ್ತೀರ ಅವರು? ಈ ಪಾರ್ಟಿಗಳನ್ನೆಲ್ಲ ಹಾಡು ಮಾಡಿರೋರು ಯಾರು? ನಾಯಕರೇ ತಾನೇ. ಇವತ್ತೇನಾದರೂ ಎಲ್ಲ ಪಾರ್ಟಿಗಳು ಈ ಥರ ಸತ್ತೋಗ್ತಾ ಇದ್ದಾವೆ ಅಂದರೆ ನಾಯಕರೇ ಸಾಯಿಸ್ತಾ ಇರೋರೇ ನಾಯಕರುಗಳು ಪಾರ್ಟಿಗಳನ್ನ, ಬೇರೆ ಯಾರೂ ಅಲ್ಲ. ಹಾಗಾದರೆ ನಿಮ್ಮ ಮತ್ತು ಸಿದ್ದರಾಮಯ್ಯ ನಡುವೆ ಆಗಿರುವಂತಹ ಈ ಭಿನ್ನಾಭಿಪ್ರಾಯಗಳು ಮತ್ತು ಈ ಒಂದು ವ್ಯತ್ಯಾಸಗಳು ಸರಿ ಹೋಗೋ ಸಮಯ ಬರಲ್ವೈನ? ನೋಡೋಣ. ಕಾಲಾಯ ತಸ್ಮೈ ನಮಃ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಇದಿಷ್ಟು ವಿಶ್ವನಾಥ್ ಅವರ ಒಂದು ಮನದಾಳದ ಮಾತುಗಳು. ನೇರ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವಂಥ ಒಂದು ಕೆಲಸವನ್ನು ಮಾಡಿದರೆ, ಬೇರೆ ಯಾವುದೇ ರಾಜಕಾರಣಿಯನ್ನು ಕೂಡ ಇಷ್ಟೊಂದು ನೇರವಾಗಿ ಪ್ರಶ್ನೆ ಕೇಳಿದಾಗ ಅಷ್ಟೊಂದು ನೇರವಾಗಿ ಉತ್ತರ ಕೊಡೋದಿಲ್ಲ. ವಿಶ್ವನಾಥ್ ಅವರು ಒಳಗೆ ಏನಿರುತ್ತೋ ಅದನ್ನೇ ತಮ್ಮ ನಾಲ್ಗೆಯನ್ನು ಆಡಿಸೇ ಮಾತಾಡ್ತಾರೆ. ಆ ರೀತಿಯಾಗಿ ನಾವು ಕೇಳಿದಂಥ ಒಂದು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ.